ನನ್ನ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾನು ಈ ದಿನ ಒಂದು ಕಲ್ಯಾಣ ಬಾಳೆಕಾಯಿ ತಗೊಂಡಿದ್ದೀನಿ. ಅದರಿಂದ ರುಚಿ ರುಚಿಯಾದ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲು ಬಾಳೆಕಾಯಿನ 3 ಪೀಸ್ ಮಾಡಿಟ್ಕೊಂಡಿದ್ದೀನಿ. ಬುಡ ಮತ್ತು ತಲೆಯ ಭಾಗ ತೆಗೆದಿಟ್ಕೊಂಡಿದ್ದೀನಿ. ಈಗ ಬೇಯಿಸೋಣ. ಮೊದಲು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಬಾಳೆಕಾಯಿ ಕಟ್ ಮಾಡಿದ ಹೋಳುಗಳನ್ನು ಹಾಕೋಣ. ಈಗ 1 ಸ್ಪೂನ್ ತುಂಬ ಉಪ್ಪು ಹಾಕ್ತೀನಿ. ಅದು ಮುಳುಗುವಷ್ಟು ನೀರು ಹಾಕಬೇಕು. ಚೆನ್ನಾಗಿ ಬೇಯುತ್ತೆ ಆವಾಗ. ಈಗ ಒಂದು ಪ್ಲೇಟ್ ಮುಚ್ಚೋಣ. ನೋಡಿ, ಬಾಳೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ನೀರು ಬಸಿಯೋಣ. ಆಗಲೂ ಬಾಳೆಕಾಯಿ ಸಿಪ್ಪೆ ಕಪ್ಪಾಯಿತು ಅಂದರೆ ಬೆಂದಿದೆ ಅಂತ ಅರ್ಥ. ಈಗ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ. ಇದನ್ನು ಹೋಳು ಮಾಡಿ ಹೆಚ್ಚಾಕಬೇಕು. ಮಿಕ್ಸಿ ಜಾರಿಗೆ 2 ಸ್ಪೂನಷ್ಟು ಕಾಯಿ ಹೂವು ಹಾಕಿದ್ದೀನಿ. 5 ಜೀರಿಗೆ ಮೆಣಸು ಹಾಕ್ತೀನಿ. 1/4 ಚಮಚ ಸಾಸಿವೆ ಕಾಳು ಹಾಕ್ತೀನಿ. ಪರಿಮಳಕ್ಕೆ ಒಂಚೂರು ಹಿಂಗೆ ಹಾಕಿದ್ದೀನಿ. ಈಗ ಇದನ್ನು ಒಂದ್ಸರಿ ಮಿಕ್ಸಿ ಜಾರಲ್ಲಿ ಹಾಗೆ ಪುಡಿ ಮಾಡೋಣ. ಈಗ ನೋಡಿ, ಪುಡಿ ಆಗಿದೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ತೀನಿ. ಈಗ ಹೆಚ್ಚಿಟ್ಕೊಂಡಿರೋ ಬಾಳೆಕಾಯಿ ಹಾಕ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಬಾಳೆಕಾಯಿನ ನಯಸ್ಸಾಗಿ ರುಬ್ಬೋಣ. ನಯಸ್ಸಾಗಿ ರುಬ್ಬಿರೋ ಬಾಳೆಕಾಯಿನ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ 3 ಸೌಟಷ್ಟು ಮೊಸರು ಹಾಕೋಣ. ತುಂಬ ರುಚಿ ಇರುತ್ತೆ. ನೀವು ಉದ್ದಿನಿಟ್ಟಿನ ಗೊಜ್ಜು ತಿಂದಂಗೆ ಆಗುತ್ತೆ ಈ ಬಾಳೆಕಾಯಿ ಮೊಸರು ಬಜ್ಜಿ. ಈಗ ಚೆನ್ನಾಗಿ ಮೊಸರು ಬಜ್ಜಿನ ಮಿಕ್ಸ್ ಮಾಡೋಣ. ಪರಿಮಳಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಡೋಣ. ಈಗ ಒಗ್ಗರಣೆ ಸೌಟಿಗೆ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 4 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಹಿಂಗೆ ಹಾಕಿದ್ದೀನಿ. ಅರ್ಧ ಸ್ಪೂನ್ ಉದ್ದಿನಬೇಳೆ ಹಾಕ್ತೀನಿ. ಈಗ ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕಿದ್ದೀನಿ. ಒಗ್ಗರಣೆ ರೆಡಿಯಾಗಿದೆ. ಇದನ್ನು ಮೊಸರು ಬಜ್ಜಿಗೆ ಹಾಕೋಣ. ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕಾಯಿತು. ಮೇಲೆ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ನೋಡಿ, ಬಾಳೆಕಾಯಿ ಮೊಸರು ಬಜ್ಜಿ ರೆಡಿ ಆಯಿತು. ನೋಡಿದ್ರಲ್ಲ, ರುಚಿ ರುಚಿಯಾದ ಬಾಳೆಕಾಯಿ ಮೊಸರು ಬಜ್ಜಿ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.